ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಪವಾಡಗಳು ನಡೆಯುತ್ತಿರುವಂತಹ ಒಂದು ಪುಣ್ಯ ಸ್ಥಳಕ್ಕೆ ಬಂದಿದ್ದೀನಿ. ಯಾವುದಪ್ಪ ಅಂದರೆ ಶ್ರೀ ಕ್ಷೇತ್ರ ದುರ್ಗಸ್ಥಳ ಅಂತ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಇಲ್ಲಿ ಪವಾಡನೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಆರೋಗ್ಯ ಸಮಸ್ಯೆ ಇರುವಂಥವರು, ಹಾಸ್ಪಿಟ್ಲಲ್ಲಿ ಕಾಯಿಲೆಗಳು ಹೋಗದೇ ಇರುವಂಥದ್ದು ಈ ಕ್ಷೇತ್ರಕ್ಕೆ ಬಂದು ತಾಯಿನ ಬೇಡ್ಕೊಂಡಿರೋದ್ರಿಂದ ತುಂಬ ಜನಕ್ಕೆ ಕಾಯಿಲೆಗಳು ವಾಸಿಯಾಗಿರುವಂಥ ತುಂಬ ಘಟನೆಗಳು ಈ ಕ್ಷೇತ್ರದಲ್ಲಿ ನಡೆದಿದೆ. ಕ್ಯಾನ್ಸರ್ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳು ಈ ಕ್ಷೇತ್ರದಲ್ಲಿ ಗುಣಮುಖವಾಗಿದೆ. ಮತ್ತು ತುಂಬ ವರ್ಷಗಳಿಂದ ಮಕ್ಕಳಾಗಿಲ್ಲ ಅಂತಂದವರು ಈ ಕ್ಷೇತ್ರಕ್ಕೆ ಬಂದು ಅಮ್ಮನ ಬೇಡ್ಕೊಂಡಿರೋದ್ರಿಂದ ತುಂಬ ಜನರಿಗೆ ಮಕ್ಕಳಾಗಿದೆ ಅಂತ ಕೂಡ ಹೇಳ್ತಾರೆ. ನಂಬಿಕೆನೇ ದೇವರು ಅಲ್ವಾ ಫ್ರೆಂಡ್ಸ್. ಅದರಲ್ಲೂ ಈ ಕ್ಷೇತ್ರದಲ್ಲಿ ತಾಯಿನ ನಂಬಿ ಬಂದವ್ರಿಗೆ ಅಂತೂ ತಾಯಿ ಯಾವತ್ತೂ ಕೈ ಬಿಟ್ಟಿಲ್ಲ. ಈ ಕ್ಷೇತ್ರ ಇರುವಂಥದ್ದು ಸರಸ್ವತಿಪುರ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂಥದ್ದು ಈ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಬಸ್ಸಲ್ಲೂ ಕೂಡ ಬರ್ಬೋದು, ಟ್ರೈನಲ್ಲೂ ಕೂಡ ಬರ್ಬೋದು. ಬೆಂಗಳೂರಿಂದ ಟ್ರೈನಲ್ಲಿ ಬರ್ಬೋದು ಆರಾಮಾಗಿ. ಮೆಜೆಸ್ಟಿಕ್ಕಿಂದ ಟ್ರೈನಲ್ಲಿ ಈ ಕ್ಷೇತ್ರಕ್ಕೆ ಕಡೂರಿಗೆ ಬಂದಿಳಿದ್ರೆ ಅಲ್ಲಿಂದ ಕಡೂರಿಂದ 50 ರುಪೀಸ್ ತಗೊಂಡು ಈ ಕ್ಷೇತ್ರಕ್ಕೆ ಆಟೋದಲ್ಲಿ ಕರ್ಕೊಂಬಂದ್ಬಿಡ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೋದು ಪೂಜಾ ಸಾಮಗ್ರಿಗಳು ಇಲ್ಲೇ ಸಿಗುತ್ತೆ. ಮಡ್ಲಕ್ಕಿ ಸೇವೆ ಅಥವಾ ಪೂಜೆ ಮಾಡಿಸ್ಬೇಕಾಗಿರೋದು, ಹೂನಾರಗಳು ಎಲ್ಲನೂ ಇಲ್ಲೇ ಸಿಗುತ್ತೆ. ಇಲ್ಲೇ ಬಂದು ಕೂಡ ನೀವು ತಗೋಬೋದು. ಓಕೆ ಫ್ರೆಂಡ್ಸ್, ಇವಾಗ ದೇವ್ರ ದರ್ಶನ ಮಾಡಕ್ಕೆ ಹೋಗೋಣ ಬನ್ನಿ. ಶ್ರೀ ಕ್ಷೇತ್ರ ದುರ್ಗಸ್ಥಳ, ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಗಂಗಾದೇವಿ ಅಮ್ಮನವರು. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ದಾರಲ್ಲ, ಇವರೇ ರಾಮಚಂದ್ರ ಗುರುಗಳು ಅಂತ. ಇವ್ರ ಕೈಯಿಂದ ತೀರ್ಥವನ್ನ ಹಾಕಿ ಆಶೀರ್ವಾದ ಮಾಡೋದ್ರಿಂದ ಎಂಥದೇ ಕಾಯಿಲೆ ಇರ್ಬೋದು ಗುಣಮುಖವಾಗುತ್ತೆ ಅಂತ ಹೇಳ್ಬೋದು. ಈ ಕ್ಷೇತ್ರದಲ್ಲಿ ಇವರೇ ಒಂಥರ ದೇವರು ಅಂತ ಹೇಳ್ಬೋದು. ಈ ಕ್ಷೇತ್ರದಲ್ಲಿ ತಾಯಿ ಇವರ ರೂಪದಲ್ಲಿ ಆಶೀರ್ವಾದನ ಮಾಡ್ತಿದ್ದಾಳೆ ಅಂತಾನೆ ಹೇಳ್ಬೋದು. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಒಬ್ಬೊಬ್ಬರನ್ನೇ ವಿಚಾರಿಸಿ ಅವ್ರಿಗೆ ಏನಿದೆ ಕಷ್ಟ ಅದಕ್ಕೆ ಪರಿಹಾರನ ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಗುರುಗಳು ಇಲ್ಲಿ ಬಂದಿರುವಂತ ಭಕ್ತಾದಿಗಳ ಕಷ್ಟಕ್ಕೆ ಹೇಗೆ ಸ್ಪಂದಿಸ್ತಾರೆ ಅಂತ ನೋಡೋಣ ಬನ್ನಿ, ಹಾಗೂ ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಬನ್ನಿ. ಲಾರಿ ಡ್ರೈವರ್, ನಾನು ಬಸ್ ಡ್ರೈವರ್, ಆಟೋ ಓಡಿಸ್ತೀನಿ, ವೆಲ್ಡಿಂಗ್ ಹೊಡಿತೀನಿ, ಕಣ್ಣುವಿಂದ ಮಾಡಿ ಕೆಲಸ. ಭಕ್ತಿ ಒಂದು ಇದ್ದು ಸಾಕು, ಹಿಂದೆ ಬರುತ್ತೆ ದೇವರು. ನಡೆಯಕ್ಕೆ ಸ್ವಲ್ಪ ನಿಧಾನ. ತಿಂಡಿ ರಸ್ತೆಯಲ್ಲಿ ಕಿಲೋಮೀಟರ್ ತುಳಿಬೇಡಿ, ನಿಮ್ಮೆನ್ ತುಳಿಬೇಡಿ ಅಂತ ವಾಯು ಸಂಬಂಧ ಆಗಿ ಪರವಾಗಿಲ್ಲ. ಎಲ್ಲಿ ನೋವು ಬರುತ್ತೆ ಮುಟ್ಬೋದಾಗ, ಕೈ ನೋವು ಬರುತ್ತೆ, ಕಾಲು ಮುಡ್ತಿದೆ, ಕೈ ಮುಡ್ತಿದೆ, ಉದಾಹರಣೆ ನೋವು ಇದೆಯಲ್ವಾ, ಅದೇಕ ಸುಂದರ ಇಲ್ಲಿ ಎತ್ತಲ್ಲಿ ಇಕ್ಬೇಕು. ಮಗಳಪ್ಪ ತಾಯಿ ನೀನು ಬರಬೇಕು. ಇಲ್ಲಿ ಎತ್ತಲ್ಲಿ ಇಕ್ಕಲ್ಲ, ಪಕ್ಕದಲ್ಲಿ ಇಕ್ಕಿ ಶಾಸಕ ಕಾಲು ಬಿಡ್ತದೆ. ರಾತ್ರಿ ಮಲಗುವಾಗ 80 ಭಾಗ ಜೇನುತುಪ್ಪ ಸಾವಿರ ಮಂಡಿಗುಳಿ ಮಾತ್ರ, ಮಂಡಿಗುಳಿಗೆ 20 ಭಾಗ ಸುಣ್ಣ ಸಾವಿರ ಸ್ನಾನ ಮಾಡ್ತೀವಿ. ಮಧ್ಯಾಹ್ನ ದಿವಸ ಒಂದು ಅವಶ್ಯಕ ರೆಡಿ ಮಾಡ್ತೀನಿ ಅಂತ ಏನು ತಲೆ ಕಸ್ಕೊಡ. ಅಮ್ಮ ಹಿಡ್ಕೋ. ಒಂದು ಜಮೀನಿಗೆ ಏನೋ ಕಷ್ಟಪಟ್ಟು ಬೋರ್ ಹಾಕ್ಸಿದ್ದೆ. ಕರೆಂಟ್ ಯಾರು ಕೊಡ್ತಿರಲಿಲ್ಲ, ತಗೋಗ್ತಿಲ್ಲ, ಇದ್ದರೂ ಇಲ್ಲ ಏನಾದ್ರು ಕೊಡ್ತಿಂದ್ರು ಕೊಡಲ್ಲ ಅಂತ ಅಮ್ಮನ ಬಂದು ಬೇಡ್ಕೊಂಡು ಹೋಗಿದ್ದೆ. ಬಟ್ ಕೆಡೋಗ್ತೀನಿ ಬಂದು ಹೋಗಿ ಇನ್ನೊಂದು ವಾರನೂ ಆಗಲಿಲ್ಲ. ದುಡ್ಡು ಇರಲಿಲ್ಲ. ಅವರೇ ಕರೆಂಟು ಕೊಡ್ತೀನಿ, ಅವರೇ ದುಡ್ಡು ಕೊಟ್ಟು ಮೋಟ್ರ್ ತಂದು ಎಲ್ಲ ಬಂದು ಒಂದು ವಾರದೊಳಗೂ ಎಲ್ಲ ಪೂರ್ತಿ ಅಡಿಗೆ ಸಸಿ ಎಲ್ಲ ಪೂರ್ತಿ. ಯಾವ ನಿಮ್ಮದು? ಒಂದು ಚಿಕ್ಕನಹಳ್ಳಿ ಹತ್ರ ಬರ್ಸಿದ್ದಲ್ಲಿ ಆಪ್ಕಾಮ್ ಕಂಪ್ನಿ ಕೆಲಸ ಆಗಲಿ ಅಂತ ಬೇಡ್ಕೊಂಡಿದ್ದೆ. ಆಯಿತು, ಅದಕ್ಕೆ ಯಾವ ಊರು? ನಮ್ದು 500 ತಮ್ಮಡಿ. ಆಯ್ತು ಮಾಡ್ತೀನಿ. ನನಗೆ ಹರಕೆ ತೀರಿಸಿಲ್ಲ ಅಂತ ನನಗೆ ಗೊತ್ತಿಲ್ಲ. ಒಟ್ಟು ಹರಕೆದು ಇದು ಏನು ಅಂತ ಗೊತ್ತಿಲ್ಲ. ಒಟ್ಟು ನನಗೆ ಇಲ್ಲಿಂದ ಇದು ಇಷ್ಟು ಉರಿ ಸ್ಟಾರ್ಟ್ ಆಯಿತು. ಆಮೇಲೆ ಒಂಥರ ದಮ್ಮಣ ಹಾಕಿ ಚುಚ್ಚಿದಂಗೆ ಆಗ್ತಾಯಿದೆ, ಇನ್ನೂ ಇದೆ. ಆಮೇಲೆ ಅಂಗಾಲಿನಲ್ಲೆಲ್ಲ ಬೈರ್ಗೆ ತಗೊಂಡು ಹಿಂಗೆ ಚುಚ್ಚಿದಂಗೆ ಆಗೋದು. ಆಮೇಲೆ ಹರಕೆ ಇದು ಬೈರ್ಗೆ ಹಾಕಿ ತಿರುವಿದಂಗೆ ಆಗೋದು, ದಬ್ಬಣ ಹಾಕಿ ಚುಚ್ಚಿದಂಗೆ ಆಗ್ತಾಯಿತ್ತು. ಇದಿಷ್ಟು ಇಲ್ಲಿಂದ ಇಷ್ಟು ನಡೆಯೋಕ್ಕಾಗ್ತಾ ಇಲ್ಲ ನನಗೆ, ಹರಕೆ ತೀರಿಸಿಲ್ಲ ಅಂತ.
ಹೇಳಿ ನಾವು ಇಲ್ಲಿ ಬಂದಮೇಲೆ ಪ್ರೆಗ್ನೆಂಟ್ ಆಗಿದ್ದು. ಎಷ್ಟು ದಿನ ಪಾಪ ಇರಲಿಲ್ಲ? 2 ವರ್ಷ ಆಗಿತ್ತು ಸರ್ ಮದುವೆ. ಈಗ ಆದಮೇಲೆ ಏನಾಯಿತು? ಇವಾಗ ಏನು ಚೆನ್ನಾಗಿದ್ದ ಮೊನ್ನೆ ಹುಷಾರಿಲ್ಲ ನಾಲ್ಕಿನ ಆರಲ್ಲಿ ಬಿಟ್ಟು ಜ್ವರ ಬರ್ತಿದ್ದು. ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ವಿ. ಮತ್ತೆ ಬೇಡ್ಕೊಂಡ್ವಿ ಸ್ವಲ್ಪ ಇನ್ಫೆಕ್ಷನ್ ಕಂಟ್ರೋಲ್ ಆದ ದೇವ್ರು ಬಂದತ್ತೆ ಅಂತಂದು. ಈ ಬಂದಮೇಲೆ ಬೇಡ್ಕೊಂಡು ಚೆನ್ನಾಗಿದ್ದಾರಾ? ಇದು ನೀನು ಹುಡ್ಕೊಂಡ್ಬಿಡು ಪಾಪಗಾದರೆ. ಎಷ್ಟು ದಿನ ಪಾಪ ನೋಡ್ಕೊಳ್ಳಿ ದಯವಿಟ್ಟು. ಮಕ್ಕಳೇ ತಾಯಿ ತಂದೆ ಮಕ್ಕಳು 10 ತಂದೆ ಮಕ್ಕಳಾಗಿದೆ ಒಳ್ಳೆಯದಾಗಲಿ. ಇಲ್ಲಿ ಬಂದ ಮಗು ಆಯ್ತದನ್ನ ತಾಯಿ ತಂದೆ ಮಕ್ಕಳು 10 ಅಮೂಲ್ಯದ ವಸ್ತುಗಳು ನೀಟಾಗಿ ಹಾಕೊಳ್ಳಿ. ನಂಗೆ ಕೊಡ್ತೀಯಾ? ಇರುತ್ತಾ ಅಂತ ಇರುತ್ತಾ? 2 ಕಡೆ ಕೊಟ್ಟರೆ ಯಾರು ಎತ್ಕೊಂಡು ಬಿಡ್ತಾರೆ ಆಮೇಲೆ ಬಾಯ್ ಮಾಡಂಗಾರೆ. ಯಾವಾಗ ಕರ್ಕೊಂಡ್ಬಂದು ಸುಳ್ಳು ಹೇಳ್ತಾರೆ. ನಾನು ಹೇಳಿದ್ದು ಮಸನ ಮಾಡಬಹುದು ಅಲ್ಲಿ ಗಿರನತ್ತೆ ಮಸನ ಮಾಡ್ತೀನಿ. ನಾನು ಮಸರನ್ನ ಬೆಲ್ಲ ಬಾಳೆ ಮಾಡಿದ್ರೆ ಈ ನೋವು ಒಳದು ಹಿಂಗೆ ಆಡೋದು ಹೋಗುತ್ತೆ. ಹೆಣ್ಣ ಮಕ್ಕತ್ತಾನೆ ಈರುಳ್ಳಿ ಬೆಲ್ಲ ಸುತ್ತಿ ಮಾತ್ರ ಮಸರನ್ನ ಬೆಲ್ಲ ಬಂದಿದ್ದೀವ ಅಡ್ಬಿದ್ದೇವು. ಆಗಿರಲಿಲ್ಲ. ನಂತರ ಹಾಕೊಳ್ಳಿ, ಸೇರ್ತೊಳ್ಳಿ, ಹಾಲ ಫೋಟೋ ಇಟ್ಟು ಉದ್ಯೋಗ ಚೆನ್ನಾಗಿದೆ. ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಆಗಿಲ್ಲ, ಒಂದು ಪ್ರಯತ್ನ ಅಲ್ಲಿ ಪ್ರಯತ್ನ ಯಾರ್ದು ಒಂದು ಫಲ ಕೊಡೋಲ್ಲ ಯಾರು ಅಲ್ಲಿ. ಒಂದೇ ಒಂದು ಈಗ ಆಯ್ತಲ್ಲ, ಒಂದು ಈಗಿನ ಗೌರ್ಮೆಂಟ್ ಬೇಕಾ? 100 ವರ್ಷ ಬರ್ತಿದೆ ಸರ್. ಹಿಂದೆ ಒಂದು ಅಂತರ ಹಾಕೊಳ್ಳಿ. ಈ ಪಾಪ ಮನೆ ಹಾಲ ಒಂದು ಫೋಟೋ ಇಟ್ಟಿಡಿ. ನೀವು ಬೇಕಾದ್ರೆ ಹಾಕೊಳ್ಳಿ. ನೋಡಿದ್ರಲ್ಲ ಹೆಂಗಿದ್ದಾರೆ ಅಂತ. ನಾನು ಯೂಟ್ಯೂಬ್ ಒಳ್ಳೆಯದಲ್ಲ ಅವರು ಯೂಟ್ಯೂಬ್ನಲ್ಲಿ ದುರ್ಗಾ ಸ್ಥಳದ ಬಗ್ಗೆ ನೋಡಿದ್ದೆ ಮತ್ತು ಕೇಳ್ಕೊಂಡಿದ್ದೆ. ಒಂದು ಪಾಪ ಆಗಲಿ ಅಂತ ಒಂದು ಅರ್ಕೆ ಮಾಡ್ಕೊಂಡಿದ್ವಿ. ಈಗ 1 ವರ್ಷ ತುಂಬಕ್ಕೆ ಬಂದಿತ್ತು, ಮಕ್ಕಳಾಗಿರಲಿಲ್ಲ, ಮಕ್ಕಳಾಯಿತು. ಕೈ ಮುಕ್ಕೊಂಡ್ಮೇಲೆ ಅಲ್ಲ ಯೂಟ್ಯೂಬಲ್ಲೇ ನೋಡಿಬಿಟ್ಟು ದೇವರಿಗೆ ಅರ್ಕೆ ಮಾಡ್ಕೊಂಡ್ವಿ. ಎಲ್ಲ ಒಳ್ಳೇದಾಗ್ತಾಯಿದೆ. ಹಂಗಾಗಿ ಸನ್ನಿಧಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಈ ದಿನ ಕಾಲ ಕುಡಿ ಈ ದೇಶಕ್ಕೆ ಬಂದ್ವಿ. ಎಲ್ಲ ಒಳ್ಳೇದಾಗ್ತಾಯಿದೆ. ನಮ್ಮದೊಂದು ನಂಬಿಕೆ ಮೇಲೆ ನಾವಿಲ್ಲಿ ತಾಯಿನ ನಂಬ್ತಾ ಇದ್ದೀವಿ. ಅಲ್ಲ, ಎಲ್ಲ ಭಕ್ತರಿಗೆಲ್ಲ ಅವರವರಂತೆ ಎಲ್ಲ ಇಚ್ಛೆಗಳು ಒಳ್ಳೇದಾಗ್ತಾ ಇದೆಯಲ್ಲ. ಒಂದು ಧಾರ್ಮಿಕವಾಗಿ ನಂಬಿಕೆ, ಆ ನಂಬಿಕೆನೇ ತಾಯಿ ರೂಪದಲ್ಲಿ ನಮ್ಮನ್ನೆಲ್ಲ ಕಾಪಾಡ್ತಾ ಇದೆ. ಮತ್ತು ಕಾಯ್ತಿರೋಳು ಕೂಡ ತಾಯಿನೇ, ದುರ್ಗಾ ಮಾತೆ. ಹಾಗಾಗಿ ಎಲ್ಲದೂ ಒಳ್ಳೇದಾಗ್ತಿದೆ. ಆ ಒಳ್ಳೇದಾದ ಪ್ರತಿಫಲವೇ ಎಲ್ಲ ಜನಗಳು ಬರ್ತಾ ಇದ್ದಾರೆ. ನಂಬಿಕೆ ಮೇಲೆ ತಾಯಿ ನಮಗೊಂದು ಧಾರ್ಮಿಕವಾಗಿ ನಂಬಿಕೆ ಇದೆ. ಆ ನಂಬಿಕೆಯಿಂದ ನಮಗೆಲ್ಲ ಒಳ್ಳೇದಾಗ್ತಿದೆ. ಆ ನಂಬಿಕೆಯಿಂದನೇ ಇಲ್ಲಿ ಜನ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಂದರೆ ಎಲ್ರಿಗೂ ಒಳ್ಳೇದಾಗಿದೆ, ಮುಂದೆ ಒಳ್ಳೇದಾಗ್ತಾ ಇದೆ. ಈರುಳ್ಳಿ ಬೆಲ್ಲ ಶುಂಠಿ ನೋಡಿದ್ಯಾ? ಈರುಳ್ಳಿ ಬೆಲ್ಲ ಶುಂಠಿ ಸಣ್ಣ ಬೇಯ್ಬಿಡಿ ಊಟ ಹಸಿ ಮಾಡೋದು 4 ಸಂಖ್ಯೆ ಉತ್ತಮ 4 ಖಾನ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಈ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಹಾಗೂ ತಾಯಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಬೇಡ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.